ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ಹೊಸ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ನಾನಿಲ್ಲಿ ಇವತ್ತು 5 ನಿಮಿಷ ತಟ್ ಅಂತ ಆಗೋ ಫ್ರೈಡ್ ರೈಸ್ನ ಮಾಡ್ತಿದ್ದೀನಿ. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಕ್ಯಾಬೇಜನ್ನ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು, ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಒಂದು 4 ಸ್ಪೂನ್ ಅಷ್ಟು ಎಣ್ಣೆ. ನಾನಿಲ್ಲಿ ತರಕಾರಿಗಳು ಅಂತ ಬೀನ್ಸು, ಹಾಗೆ ರೆಡ್ ಚಿಲ್ಲಿ ಒಂದು 6, ಹಾಗೆ ಕ್ಯಾಪ್ಸಿಕಮ್ ಒಂದು ಅರ್ಧ, 2 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಪೆಪ್ಪರು, ಹಾಗೆ ಸಾಲ್ಟ್, ಬೇಯಿಸಿಟ್ಕೊಂಡಿರೋ ಅಂತ ಅನ್ನ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಬೇಕು. ನಾನು ಅದನ್ನ ಹೇಳೋದಿನ್ ಮರ್ತಿದ್ದೀನಿ. ಹಾಗಾಗಿ ಇಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿ ತಗೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾಯ್ದ್ಮೇಲೆ ಹಸಿರು ಮೆಣಸಿನ್ಕಾಯಿ ಚಿಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕೊಂಡು ಅದು ಒಂದು 2-3 ಸಲ ಹಿಂಗೆ ತಿರುಗಿಸ್ಕೊಂಡಾದ್ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಕ್ಯಾಬೇಜು, ಹಾಗೆ ಬೀನ್ಸು, ಕ್ಯಾರೆಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ಸಲ ಹಿಂಗೆ ತಿರುಗಿಸಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ನಾನು ಒಂದು 2 ಸಲ ಹಿಂಗೆ ತಿರುಗಿಸ್ಕೊಂಡಿದ್ದೀನಿ. ಇವಾಗ ನಾನು 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತೀನಿ. ಹಾಕ್ಕೊಂಡಾದ್ಮೇಲೆ ಮತ್ತೆ ನಾವು ಈ ಥರ ತಿರುಗಿಸ್ಬೇಕು, ಇಲ್ಲಾಂದರೆ ಒಂದೇ ಕಡೆನೇ ಆಗಿಬಿಡುತ್ತೆ. ಎಲ್ಲ ಕಡೆನೂ ತಿರುಗಿಸ್ಬೇಕು ಚೆನ್ನಾಗಿ. ತಿರುಗಿಸಾದ್ಮೇಲೆ ನಾವು ಇದ್ರ ಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ಅನ್ನ ಹಾಕ್ಕೊಂಡು ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು, ಹಾಗೆ ಪೆಪ್ಪರ್ ಪೌಡರು, ಕೊತ್ತಂಬರಿ ಸೊಪ್ಪು, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. 1-2 ರೌಂಡ್ ಮಿಕ್ಸ್ ಕೊಟ್ಟಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡಿಕೊಂಡ್ರೆ 1-2 ನಿಮಿಷ ಫ್ಲೇವರ್ ಬಿಟ್ಟರೆ ಈಸಿಯಾಗಿ ರೆಡಿಯಾಗಿ ಬಿಡುತ್ತೆ ವೆಜ್ ಫ್ರೈಡ್ ರೈಸ್. ಯಾರಿಗೆಲ್ಲ ಪಟ್ ಅಂತ ಕೆಲಸ ಇರುತ್ತೋ ಅವರಿಗೆ ಈ ರೆಸಿಪಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ, ಹಾಗೆ ಖುಷಿನೂ ಆಗುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್